ಅಮ್ಮ ದುರ್ಗಮ್ಮ ಲೋಕಾಲ ನೀವೇ ಓಂಕಾರ ನಮಸ್ಕಾರ ವೀಕ್ಷಕರೇ, ಕರ್ನಾಟಕದ ಎಲ್ಲಾ ಪ್ರಸಿದ್ಧ ದೇವಾಲಯಗಳನ್ನ ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡುತ್ತಿರುವ ದೇವಾಲಯ ಮಹಾದುರ್ಗೆ ಚೌಡೇಶ್ವರಿ ಭದ್ರಕಾಳಿ ದೇವಿ ದೇವಾಲಯ. ಈ ದೇವಾಲಯವಿರುವುದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿದೆ. ಬೆಂಗಳೂರಿನಿಂದ ಸರಿಸುಮಾರು 30 ಕಿಲೋಮೀಟರ್ ಸಮೀಪದಲ್ಲಿದೆ. ಶ್ರೀ ಪರಮ ಪೂಜ್ಯ ಗುರುಗಳಾದ ಶ್ರೀ ಗುಂಜೂರು ರಾಮಚಂದ್ರ ಶಾಸ್ತ್ರಿಗಳ ಶಿಷ್ಯರಾದ ಶ್ರೀ ಭದ್ರಕಾಳಿ ದೇವಿ ಧರ್ಮದರ್ಶಿಗಳಾದ ಮುನಿಯಲ್ಲಪ್ಪರವರು ಸುಮಾರು 34 ವರ್ಷಗಳಿಂದ ಲಕ್ಷಾಂತರ ಜನರ ಸರ್ವ ಕಷ್ಟಗಳ ನಿವಾರಣೆ ಮಾಡುತ್ತಾ ಬಂದಿರುತ್ತಾರೆ. ಮಾಟ ಮಂತ್ರ ನಿವಾರಣೆ, ದುಷ್ಟಶಕ್ತಿ ನಿವಾರಣೆ, ಸರ್ವದೋಷ ನಿವಾರಣೆ, ಚೌಡಿ ಪ್ರಯೋಗ, ಮೋಕ್ಷ ನಾರಾಯಣ ಬಲಿಭೂತ ನಿವಾರಣೆ, ಪ್ರೇತ ಹುಚ್ಚಟನೆ ನಿವಾರಣೆ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಜನಾಕರ್ಷಣೆ, ಸರ್ವಸಿದ್ಧಿ ಯಂತ್ರಗಳನ್ನು ಮಾಡಿಕೊಟ್ಟಿರುತ್ತಾರೆ. ಕಠಿಣ ಸಮಸ್ಯೆಗಳನ್ನು ಮಂಡಲ ಪೂಜೆ ಮಾಡಿ ಬಿಡಿಸುತ್ತಾರೆ. ಇದರಿಂದ ಸಾವಿರಾರು ಕುಟುಂಬಗಳ ಲಕ್ಷಾಂತರ ಜನರು ತಮ್ಮ ಕಷ್ಟಗಳನ್ನು ಒಲಿತುಕೊಂಡು ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ. 34 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಪೂಜೆ ಸಲ್ಲಿಸಿ ಹೋಗಿರುವಂತಹ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ಇಷ್ಟಾರ್ಥಗಳನ್ನು ನೆರವೇರಿಸಿ ಆ ಮಹಾತಾಯಿಯು ಅವರ ಕೈ ಹಿಡಿದು ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡಿರುವಂತಹ ಕ್ಷೇತ್ರ. ನಮಸ್ಕಾರ, ನನ್ನ ಹೆಸರು ಶ್ವೇತಾ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ಸುಮಾರು ವಿಡಿಯೋಗಳಲ್ಲಿ ಆಲ್ರೆಡಿ ನನ್ನ ನೋಡಿರ್ತೀರಾ. ಅದೇ ಪ್ರತೀಕವಾಗಿ ನಾನು ಇಲ್ಲಿ ಮತ್ತೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ ನನ್ನ ಸನ್ನಿಧಾನದ ಬಗ್ಗೆ. ನನಗೆ ಯಾವತ್ತೂ ಅಮ್ಮ ಏನು ಕಮ್ಮಿ ಮಾಡಿಲ್ಲ. ಕಮ್ಮಿ ಇತ್ತು ಅಂತ ಈ ಸನ್ನಿಧಾನಕ್ಕೆ ಬಂದಿದ್ದು. ಇವಾಗ ಎಲ್ಲಾ ರೀತಿನೂ ಅದನ್ನು ಫುಲ್ಫಿಲ್ ಮಾಡಿಕೊಟ್ಟಿದ್ದಾರೆ. ಇಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಬೇರೆ ಚಾನೆಲ್ಸ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಮಾತಾಡಿದಾಗ ನಾನು ಅವಾಗ ಕನ್ಸೀವ್ ಇದ್ದೆ. ನಂಗೆ 10 ವರ್ಷದಿಂದ ಒಬ್ಬ ಗಂಡು ಮಗು ಆಗಿದ್ದು, ಮತ್ತೆ ಕನ್ಸೀವ್ ಆಗಿರ್ಲಿಲ್ಲ. ಈ ಸನ್ನಿಧಾನಕ್ಕೆ ಬಂದ್ಮೇಲೆ ಮತ್ತೆ ನಾನು ಕನ್ಸೀವ್ ಆಗಿದ್ದು 1.5 ತಿಂಗಳಲ್ಲಿ ಅಮ್ಮ ಸೂಚನೆ ಕೊಟ್ಟಿದ್ರು ನನಗೆ, ನಾನು ಬೇಡ್ದಂಗೆ ಹೆಣ್ಮಗು ಕೊಡ್ತೀನಿ ಅಂತ. ಈಗ ಹೆಣ್ಮಗು ಆಗಿದೆ, ಬಟ್ ನಾನು ವಿಡಿಯೋದಲ್ಲಿ ತೋರ್ಸಕ್ ಆಗ್ತಿಲ್ಲ. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಇಲ್ಲಿಗೆ 1 ಮಂತ್ ಆಗಿದೆ ಪಾಪು ಆಗಿ. ಮಗು ಮನೇಲಿದೆ, ಇವಾಗ ಇಲ್ಲಿ ತೋರ್ಸಲ್ಲ ಅಷ್ಟೇ. ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ. ಈ ಸನ್ನಿಧಾನದ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಪದಗಳೇ ಸಾಲಲ್ಲ. ಯಾಕೆಂದ್ರೆ ಅಮ್ಮನ ಶಕ್ತಿ ಅಷ್ಟಿದೆ. ಯಾಕೆಂದ್ರೆ ಸುಮಾರು ವಿಡಿಯೋಗಳಲ್ಲಿ ನಾನೇ ಮಾತಾಡಿದ್ದೀನಿ ಈ ಸನ್ನಿಧಾನಕ್ಕೆ ಬಂದು ನನಗೆ ಏನೇನ್ ಆಗಿದೆ, ನಾನು ಏನೇನ್ ಪ್ರಯೋಜನ ಪಡ್ಕೊಂಡಿದ್ದೀನಿ ಅಂತ. ಒಂದಲ್ಲ ಒಂದು ಅಂತ ಹೇಳಿ ಸಮಸ್ಯೆಗಳನ್ನ ತಂದಾಗ ಅಮ್ಮ ಅದಕ್ಕೆ ಪರಿಹಾರ ಸೂಚಿಸಿದ್ದಾರೆ. ಇಲ್ಲಿ ಮೇನ್ ಬೇಕಾಗಿರೋದೇ ನಂಬಿಕೆ. ನಾವ್ ಹೇಗೆ ಮನೆ ಕಟ್ಬೇಕಾದ್ರೆ ಬೇಸ್ಮೆಂಟ್ ಹಾಕ್ತಿವಿ, ಆ ತರ ನಂಬಿಕೆನೆ ಬೇಕಾಗಿರೋದು. ಆ ನಂಬಿಕೆ ಇಟ್ಟು ಬಂದ್ರೆ ಎಲ್ಲಾ ಜನಗಳಿಗೂ ಅವರು ಸಹ ಅವ್ರ ಮನೆಗಳಲ್ಲಿ ಸುಖ, ಶಾಂತಿ, ನೆಮ್ಮದಿನ ಕಾಣ್ಬೋದು. ಆ ಲೆವೆಲ್ ಇವಾಗ ನಾನ್ ಇದ್ದೀನಿ. ಮುಂಚೆ ಬಂದಾಗ ಬರೀ ಕಣ್ಣೀರೇ ಆಗಿರ್ತಾ ಇತ್ತು ನನ್ನ ಸನ್ನಿಧಾನಕ್ಕೆ ಬಂದಾಗ. ಇವತ್ತು ಆ ಕಣ್ಣೀರ್ ಇಲ್ಲ. ಯಾಕೆಂದ್ರೆ ಖುಷಿಯಿಂದ ಇದ್ದೀನಿ. ಯಾವ್ದೂನು ಅಮ್ಮ ನಂಗೆ ನೆರವೇರಿಸಿಲ್ಲ ಅಂತ ಹೇಳೋ ಮಟ್ಟಕ್ಕೆ ನಾನು ಇಲ್ವೇ ಇಲ್ಲ. ಯಾಕೆಂದ್ರೆ ಆ ಪ್ರಯೋಜನಗಳನ್ನ ಪಡ್ಕೊಂಡು ಇವತ್ತು ನಾನು ನಿಮ್ ಮುಂದೆ ಸಾಕ್ಷಿಯಾಗಿ ನಿಂತಿದ್ದೀನಿ. ಅದಕ್ಕೆ ಉದಾಹರಣೆ ನಾನೇ ಅಂತಾನೆ ಹೇಳ್ತೀನಿ. ನಂತರ ಸಾವಿರಾರು ಜನ ಇಲ್ಲಿದ್ದಾರೆ. ಇವತ್ತು ಕೆಲವ್ರು ಮಾತಾಡ್ಬೋದು, ಕೆಲವ್ರು ಮಾತಾಡದೆ ಇರ್ಬೋದು. ಯಾಕೆಂದ್ರೆ ನಾನು ಅಂದ್ರೆ ನಿಮ್ ಕಣ್ಮುಂದೆ ಸುಮಾರು ವಿಡಿಯೋಗಳಲ್ಲಿ ನೋಡಿದೀನಿ, ಏನ್ ಇವರೇ ಮಾತಾಡಿದವ್ರೆ ಮಾತಾಡ್ಬೋದು ಅಂತ ಅನ್ಬೋದು. ಬಟ್ ಯಾಕೆಂದ್ರೆ ಅಷ್ಟು ಪ್ರಯೋಜನ ನಾನು ಪಡ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಪಡ್ಬೇಕು ಅಂತ ಅಂದ್ರೆ ಇವತ್ತು ನನ್ನ ಜೀವನದಲ್ಲಿ ಅಷ್ಟು ಕಣ್ಣೀರಿಲ್ಲ ಅಂತ ಲೆವೆಲ್ಗೆ ಅಮ್ಮ ಇಟ್ಟಿದ್ದಾರೆ ನನ್ನ. ಅದಕ್ಕೆ ಸಾಕ್ಷಿ ನಾನೇನೆ. ನಾನು ಬರುವಂತ ಭಕ್ತಾದಿಗಳಲ್ಲಿ ಹೇಳುವಂಥದ್ದು ಇಷ್ಟೇ, ಯಾವುದೇ ಸನ್ನಿಧಾನಕ್ಕೆ ಹೋಗ್ಬೋದು, ಎಲ್ಲದರಲ್ಲೂ ಎಲ್ಲಾ ದೇವಸ್ಥಾನದಲ್ಲೂ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ. ಈ ಸನ್ನಿಧಾನದಲ್ಲೂ ಅಂತ ಶಕ್ತಿಗಳು ತುಂಬಾ ಇದೆ, ಒಂದಲ್ಲ ಎರಡಲ್ಲ ಅಂತ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾ ಇದ್ದಾರೆ ಅಂತ ಅಂದಾಗ ಆ ಸನ್ನಿಧಾನಕ್ಕೆ ಹೋಗ್ಬೇಕು, ಬರ್ಬೇಕು. ನಾವು ಒಂದ್ಸಲ ಬಂದು ಹೇಳಿದ್ರು ಆಗಿಲ್ಲ ಅನ್ನೋ ತರದಲ್ಲಿ ಇಲ್ಲ, ಪದೇ ಪದೇ ಹೋಗ್ಬೇಕು. ಅಟ್ಲೀಸ್ಟ್ ನಾವು ಇವತ್ತು 1 ವಾರ ಬರ್ತಿದಂಗೆ ನಮಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಸಿಗಲ್ಲ. ನಾವು ಹಾಸ್ಪಿಟ್ಲಿಗೆ ಹೋಗಿ ಏನ್ ಪರಿಹಾರ ತಗೊಂಡ್ರೆ ಡಾಕ್ಟರ್ ಹೇಳಿ ಟೈಮಿಗೆ ಹೋಗ್ತೀವಿ, ನಾವು ಅಲ್ಲಿ ದುಡ್ಡು ಖರ್ಚು ಮಾಡಕ್ ಮುಂದಿರ್ತೀವಿ. ಯಾಕೆಂದ್ರೆ ಡಾಕ್ಟರ್ ಹೇಳಿದ್ರೆ ನಮಗೆ ವೇದವಾಕ್ಯ ಆಗಿರುತ್ತೆ. ಬಟ್ ಇಂಥ ಸನ್ನಿಧಾನದಲ್ಲಿ ಬಂದಾಗ ಗುರುಗಳು ಅನ್ನೋರು ನಮಗೆ ವೈದ್ಯ ರೂಪದಲ್ಲೇ ಇರ್ತಾರೆ. ಅವರೇ ವೈದ್ಯರು ನಮಗೆ ಈ ಸನ್ನಿಧಾನದಲ್ಲಿ. ಯಾಕೆಂದ್ರೆ ಅದಕ್ಕಿಂತ ಹೆಚ್ಚಾಗಿ ಅಮ್ಮಂದಿರು ಇರ್ತಾರೆ. ಅವರು ಅನುಮತಿ ಮೇರೆಗೆ ಗುರುಗಳು ನಮಗೆ ಸೂಚಿಸೋದು. ಅವರೇ ಏನೋ ಹೇಳ್ಬೇಕು ಅಂತ ಹೇಳಲ್ಲ.
ಹೀಗಿರುವಾಗ ತಾಳ್ಮೆಯಿಂದ ಅವ್ರು ಏನ್ ಹೇಳ್ತಾರೆ ಅವ್ರು ಹೇಳ್ದಂತೆ ಅನುಷ್ಠಾನಗಳನ್ನ ಮಾಡ್ಕೊಂಡು ನಿಯಮ ನಿಷ್ಠೆಯಿಂದ ಇದ್ದಿದ್ದೇ ಆದ್ರೆ ಈ ಶಕ್ತಿ ಪೀಠದಲ್ಲಿ ನಾವು ತುಂಬಾ ಪ್ರಯೋಜನಗಳನ್ನ ಪಡ್ಕೊಬಹುದು. ನಂಬಿಕೆ ಅನ್ನೋದು ಇತ್ತು ಅಂತ ಅಂದ್ರೆ ರಾತ್ರಿ ಅಂದ್ಮೇಲೆ ಹಗಲು ಬರ್ಲೇಬೇಕು, ಹಗಲು ಅಂದ್ಮೇಲೆ ರಾತ್ರಿ ಬರ್ಲೇಬೇಕು. ಆಗಿರುವಾಗ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ತೀನಿ. ನಾನೇ ನಿಮ್ಗೆ ಸಾಕ್ಷಿಯಾಗಿ ನಿಂತಿದ್ದೀನಿ. ಉದಾಹರಣೆಗಳು ವಿಡಿಯೋಗಳಲ್ಲಿ ತುಂಬಾನೇ ಹೇಳಿದೀನಿ, ಒಂದಲ್ಲ ಎರಡಲ್ಲ ಅಂತ. ಎಷ್ಟೋ ಸಮಸ್ಯೆಗಳನ್ನ ನಾನು ಪರಿಹಾರ ಮಾಡ್ಕೊಂಡಿದೀನಿ, ಮಾಡ್ಕೊತಾನೂ ಇದ್ದೀನಿ. ನಾವ್ ಈಗ ನಂಬಿರೋದು ಏನು ಅಂದ್ರೆ ಇದ್ರೂ ಇಲ್ಲೇ ಸತ್ರು ಇಲ್ಲೇ ಅನ್ನೋ ಸ್ಥಿತಿನಲ್ಲಿ ನಾವು ನಿಂತಿರೋದು. ಯಾಕೆ ಅಂದ್ರೆ ಅಷ್ಟು ಪ್ರಯೋಜನ ನಾನು ಪಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ನನ್ನ ಮಗುನು ಸಹ ತೋರಿಸ್ತೀನಿ. ಅಮ್ಮ ಹೇಳ್ದಂಗೆ ವಾಗ್ದಾನ ನೀಡ್ದಂಗೆ ನಾವ್ ಯಾವುದೇ ಪರೀಕ್ಷೆ ಮಾಡ್ಸಿಲ್ಲ. 1.5 ತಿಂಗಳಲ್ಲಿ ಇನ್ನು ಅವಾಗ ಕನ್ಫರ್ಮ್ ಆಗಿದ್ದು. ಅಮ್ಮ ಹೇಳಿದ್ದು ನಿನ್ನ ಮನೇಲಿ ನಾನು ಬೆಳಗ್ತೀನಿ, ಹೆಣ್ಮಗುನೇ ಕೊಡ್ತೀನಿ ಅಂತ. ಹೆಣ್ಮಗುನೇ ಕೊಟ್ಟಿದ್ದಾರೆ. ಇವತ್ತಿಗೆ ಒಂದು 28 ದಿನ ಆಗಿದೆ ಅಷ್ಟೇ ಮಗುಗೆ, ಅದರಿಂದ ತೋರಿಸ್ತಾ ಇಲ್ಲ ಅಷ್ಟೇ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ತೋರಿಸ್ತೀನಿ. ಬರುವಂತ ಭಕ್ತಾದಿಗಳಿಗೆ ನಂಬಿಕೆ ಇಟ್ಟು ಬನ್ನಿ. ಇಲ್ಲಿ ಗುರುಗಳ ಉಪದೇಶದಂತೆ ನಿಮ್ಮ ಜೀವನನು ಉದ್ಧಾರ ಮಾಡ್ಕೊಳ್ಳಿ, ಸುಖ ಶಾಂತಿ ನೆಮ್ಮದಿನ ನಿಮ್ಮನೆಯಲ್ಲೂ ಕಂಡ್ಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ಲ ಭಕ್ತಾದಿಗಳು ನನ್ನ ಕಡೆಯಿಂದ ನಮಸ್ಕಾರ. ಇಲ್ಲಿ ಇದು ಅಡ್ರೆಸ್ ಬಂದು ಭಕ್ತರಹಳ್ಳಿ ಗ್ರಾಮ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ. ಇದು ಇಲ್ಲಿಂದು ಶಕ್ತಿಪೀಠದ ಹೆಸರು ಬಂದು ಕಾಳಭದ್ರಕಾಳಿ ಶಕ್ತಿಪೀಠ. ಆ ಕಾಳಭದ್ರಕಾಳಿ ಶಕ್ತಿಪೀಠ ಅನ್ನೋದ್ರಲ್ಲೇ ತುಂಬ ಅರ್ಥ ಇದೆ, ತುಂಬ ಶಕ್ತಿ ಇದೆ ಇಲ್ಲಿ. ಅದರಿಂದಾಗಿ ಯಾರೇ ಒಂದು ಸಮಸ್ಯೆ ಎತ್ಕೊಂಡು ಈ ಕ್ಷೇತ್ರಕ್ಕೆ ಬಂದ್ರೂ ಅವ್ರ ಸಮಸ್ಯೆ ಅಂತೂ ಪರಿಹಾರ ಆಗೋದು ತುಂಬ ಸುಲಭ. ಅಂತೂ ಸುಲಭ ಅಂತ ಹೇಳೋಕ್ಕಿಂತ ಏನೇ ಕಷ್ಟ ಇರಲಿ ಇಲ್ಲಿ ಪರಿಹಾರ ಮಾಡಬೇಕಾದಂತೂ ಇಷ್ಟೇ. ಅಂತೂ ಜಾಸ್ತಿ ಬಂದು ಇಲ್ಲಿ ಪೂಜೆಗಳು ಮಾಡಬೇಕು, ಹೋಮಗಳು ಮಾಡಬೇಕು, ಆ ಥರ ಮಾಡಿ ಈ ಥರ ಏನೂ ಇಲ್ಲ. ಇಲ್ಲಿ ಬಂದರೆ ಸಿಂಪಲ್ ಆಗಿದೆ. ಬಂದು ಮಾಡ್ಕೊಂಡು ಹೋಗೋದ್ರಿಂದ ತುಂಬ ನಿಮ್ಮ ಸಮಸ್ಯೆಗಳೇನಿದ್ರು ಕ್ಲಿಯರ್ ಆಗುತ್ತೆ. ಇಲ್ಲಿ ಸಮಸ್ಯೆ ಪರಿಹಾರ ಆಗುತ್ತೆ. ನಮ್ಮ ಪಕ್ಕದಲ್ಲ ಎಷ್ಟು ವಾರ ಬರಬೇಕು ಇಲ್ಲಿ ದೇವಸ್ಥಾನಕ್ಕೆ? ಇಲ್ಲಿ ಎಷ್ಟು ವಾರ ಬರಬೇಕು, ಎಷ್ಟು ವಾರ ಬಿಡಬೇಕು, 9 ವಾರ ಬರಬೇಕು, 12 ವಾರ ಬರಬೇಕು, 3 ವಾರ ಬರಬೇಕು ಅನ್ನೋದು ಏನೂ ಇಲ್ಲ. ಇಲ್ಲಿ ತುಂಬ ಸಿಂಪಲ್ ಆಗಿದೆ. ಏನು ಅಂತಂದರೆ ಇಲ್ಲಿ ಬರೋಂಥ ಭಕ್ತರಿಗೆ ಮಾಡಬೇಕಾಗಿರೋದು ಏನಂದರೆ ಒಳಗಡೆ ಸಂಕಲ್ಪ ಸಿದ್ಧಿ ಕಳಶ ಅನ್ನೋದು ಕೊಡ್ತಾರೆ ಫಸ್ಟು. ಆ ಸಂಕಲ್ಪ ಸಿದ್ಧಿ ಕಳಶ ತೊಗೊಂಡು ಇಲ್ಲಿ ಭದ್ರಕಾಳಿ ಇದು ಈ ಪೀಠಕ್ಕೆ ಅಂತ ಇರೋ ದೊಡ್ಡ ತಾಯಿ ಇದು. ಆ ತಾಯಿ ಹತ್ರ ಬಂದುಬಿಟ್ಟು ನಿಮ್ಮ ಸಮಸ್ಯೆ ಏನಿದೆಯೋ ಅದನ್ನು ಮನೋಸಂಕಲ್ಪ ದೊಡ್ಡದು, ಮನೋಸಂಕಲ್ಪ ಕರೆಕ್ಟಾಗಿ ಮಾಡಿ ಅಲ್ಲಿ ತಾಯಿ ದರ್ಶನ ಮಾಡಿ. ಇಲ್ಲಿ ಕಾಳರಾತ್ರಿ ಇದೆ, ಕಾಳರಾತ್ರಿ ಬಂದು ದರ್ಶನ ಮಾಡಿ ಸಂಕಲ್ಪ ಮಾಡಿ ಮೇಲ್ಗಡೆ ಹೋಗಿ 58 ಕಾಲಡಿ ಅಮ್ಮನ ದೊಡ್ಡದು ಭದ್ರಕಾಳಿ ವಿಗ್ರಹ ಇದೆ. ಅಲ್ಲಿ ಹೋಗಿ 48 ದಿನ ಪ್ರದಕ್ಷಿಣೆ ಹಾಕಿ ಕೆಳಗಡೆ ಬಂದು ಲಾಸ್ಟ್ಲಿ ರಕ್ಕಾಟಿರಿ. ತುಂಬ ಶಕ್ತಿಯಾದ ದೇವತೆ. ಏನೇ ಇದ್ರೂ ಸಮಸ್ಯೆ, ಜಮೀನು ವ್ಯವಹಾರ ಆಗ್ಬೋದು, ಮಠ ಮಂತ್ರ ಕೇಸ್ ಆಗಿರ್ಬೋದು, ಜಗಳಗಳಾಗಿರ್ಬೋದು, ತೊಂದರೆಗಳಾಗಿರ್ಬೋದು, ವಾಮಾಚಾರ ಏನೇ ಸಮಸ್ಯೆ ಇರಲಿ ನಿಮ್ಮದು 108 ಸಮಸ್ಯೆ ಇದ್ರೂ ರಕ್ತ ಕಾಟಿರಿ. ಇಲ್ಲಿ ಆದಂತಹ ರಕ್ತ ಕಾಟಿರಿ ತಾಯಿ ನಿಮ್ಮ ಸಮಸ್ಯೆಗಳನ್ನ ಮಂಜಿನ ಗಡ್ಡೆಂಗೆ ಕರಗಿಸಾಕ್ತಾಳೆ. ಆಮೇಲೆ ಅದು ಮುಗಿಸ್ಕೊಂಡು ಹೋಗಿ ಅಲ್ಲಿ ಬೇವಿನ ಮರ ಇದೆ, ಭದ್ರಕಾಳಿ ದೇವಸ್ಥಾನ ಪಕ್ಕದಲ್ಲೇ ಬೇವಿನ ಮರ ಇದೆ. ಆ ಬೇವಿನ ಮರದ ಕೆಳಗಡೆ ಆ ಸಂಕಲ್ಪ ಸಿದ್ಧಿ ಕಲಶ ಕಟ್ಟಿ ಪ್ರಶ್ನೆಗೆ ನಿಂತ್ಕೊಳ್ಳಿ. ಇಲ್ಲಿ ಪ್ರಶ್ನೆ ಕೊಡುವಂಥದ್ದು ಇಲ್ಲಿ ಯಾರೂ ಅಲ್ಲ, ನಾವು ಕೊಡೋಂಗಿಲ್ಲ, ಮನುಷ್ಯರು ಕೊಡೋಂಥದ್ದಲ್ಲ. ಯಾರು ಮೈ ಮೇಲೆ ಬಂದು ದೇವರುಗಳು ರೇಗಿ ಹೇಳೋಂಥದ್ದಲ್ಲ. ಇಲ್ಲಿ ತಾಯಿ ಮಹಾದುರ್ಗ ಪ್ರಶ್ನೆಗೆ ನಿಂತ್ಕೊತಾರೆ. ಪ್ರಶ್ನೆಗೆ 4 ಜನ ಎತ್ಕೊಂಡು ನಿಂತ್ಕೊಂಡ್ರೆ ನಿಮ್ಗೆ ಏನೇ ಸಮಸ್ಯೆ ಇರಲಿ ತಾಯಿ ಹತ್ರ ಇಡ್ರಿ. ತಾಯಿ ಏನು ಮಾಡ್ತಾಳೆ, ನಿಮ್ಮ ಕೆಲಸ ಆಗಂಗಿದ್ರೆ ಬಲಗಡೆ ಬರ್ತಾರೆ, ಆಗಲ್ಲ ಅಂದರೆ ಎಡಗಡೆ ಬರ್ತಾರೆ. ಆಗಲ್ಲ ಅಂತ ಎಡಗಡೆ ಬಂದ ತಕ್ಷಣ ನಿಮ್ಮ ಕೆಲಸ ಆಗಲ್ಲ ಅನ್ನೋದಂತ ಏನೂ ಇಲ್ಲ. ಸಂಕಲ್ಪ ಸಿದ್ಧಿ ಕಲಶ ತಗೊಂಬಂದು ಅಲ್ಲಿ ತಾಯಿ ತಕ್ಕ ಸಂಕಲ್ಪ ಮಾಡಿ ಕಟ್ಟಿ ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿಗಳಲ್ಲಿ ಬಂದು ಕಟ್ಟು ತೆಗಿಸ್ಕೊಬೇಕು. ಇಲ್ಲಿ ತಡೆ ಬೇರೆ ಕಟ್ಟು ಬೇರೆ. ತಡೆ ಅಂದರೆ ಕೆಲಸಕ್ಕೆ ತಡೆ ಹಾಕೋದು, ಕಟ್ಟು ಅಂದರೆ ಕಟ್ಟು ಇರೋ ಇವಾಗ ಏನು ನಿಮ್ಮ ಸಮಸ್ಯೆ ಜಮೀನು ವ್ಯವಹಾರ ಆಗಿರ್ಬೋದು, ಆ ಜಮೀನು ವ್ಯವಹಾರ ಸೇಲ್ ಆಗದಿದ್ದಂಗೆ ಕಟ್ಟಿರ್ತಾರೆ. ಆಮೇಲೆ ವ್ಯವಹಾರಗಳು ಏನೇ ವ್ಯವಹಾರಗಳು ನಡೀತಾ ಇದ್ರು ಅದನ್ನು ಕಟ್ಟಿರ್ತಾರೆ. ಏನೇ ಸಮಸ್ಯೆ ಇದ್ರೂ ಬಂದು ತಾಯಿ ಸಂಕಲ್ಪ ಮಾಡಿ ಈ ಅಮಾವಾಸ್ಯೆ ಹುಣ್ಣಿಮೆ ಪೌರ್ಣಮಿಯಲ್ಲಿ ಕಟ್ಟು ತೆಗಿಸಿದ್ರೆ ನಿಮ್ಮ ಸಂಪೂರ್ಣ ಕಟ್ಟು ಬಿಟ್ಟೋಗುತ್ತೆ. ಬೈ ಚಾನ್ಸ್ ಬಿಟ್ಟಿಲ್ಲ ಅಂದರೆ ನಿಮ್ಮ ಸಮಸ್ಯೆ ಜಾಸ್ತಿ ಇದ್ದಾಗ ಬಿಡಲ್ಲ. ಆ ಬಿಡಿದ ಪಕ್ಷದಲ್ಲಿ ಒಂದು 3 ಅಮಾವಾಸ್ಯೆ ಅಲ್ಲಿ 3 ಹುಣ್ಣಿಮೆ ತೆಗೆಸ್ಕೊಂಡ್ರೆ ಕ್ಲಿಯರ್ ಆಗುತ್ತೆ. ಇವಾಗ ನೆಕ್ಸ್ಟ್ ಬರೋಂತಹ 18ನೇ ತಾರೀಕು ಬುಧವಾರ ಇಲ್ಲಿ ಕಟ್ಟು ತೆಗಿತಾ ಇದ್ದೀರಿ. 50 ಜನ 60 ಜನ ಮುಂಚೆನೇ ಬಂದು ಬುಕ್ ಮಾಡಿದ್ದಾರೆ. ಇನ್ನು ಮುಂದೆ ಯಾರನ್ನ ಬಂದು ಬುಕ್ ಮಾಡಿಸ್ಕೊಂಡು ತಡೆ ಹೊಡ್ಸ್ಕೊಬೇಕಂತಂದ್ರೂ ಬಂದು ಅವ್ರು ಬಂದು ತಡೆ ಬುಕ್ ಮಾಡಿಸ್ಬೋದು. ಆದರೆ ಈ ತಡೆಗಂತೂ ಹೊಡ್ಸಲ್ಲ. ಯಾಕಂದರೆ ಫಸ್ಟ್ ಬಂದು ಸಂಕಲ್ಪ ಸಿದ್ಧಿ ಕಲಶ ಕಟ್ಟಬೇಕು. ಅವ್ರು ಕನಿಷ್ಠ ಪಕ್ಷ ಅಂದರೆ ಒಂದು 3 ವಾರ 4 ವಾರ ಅದು ಕಟ್ಟಲೇಬೇಕು. ಕಟ್ಟಿ ಆಮೇಲೆ ಕಟ್ಟು ತೆಗೆಸ್ಕೊಂಡ್ರೆ ಅದು ಸಂಪೂರ್ಣ ಮೈ ಬಿಡುತ್ತೆ. ನಿಮ್ಮ ಸಮಸ್ಯೆ ಏನಿದ್ರು ಇಲ್ಲಿ ಕ್ಲಿಯರ್ ಆಗುತ್ತೆ. ಒಂದ್ಸಲ ಬಂದು ಭೇಟಿ ಕೊಡಿ. ಬಂದು ತಾಯಿ ತಕ್ಕ ಫಸ್ಟ್ ನಿಮ್ಮ ಸಮಸ್ಯೆ ಏನೇನು ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲಿ ಬಂದರೆ ನಿಮ್ಮ ಸಮಸ್ಯೆ ಏನಂತ ಗೊತ್ತಾಗುತ್ತೆ. ನೀವು ಸಮಸ್ಯೆನ ಕೇಳಬೇಕು ಅಂತಂದರೆ ಹೋದರೆ ಕವಡೆ ಹಾಕೋದಾಗಿರಲಿ, ಅಕ್ಕಿಶಾಸ್ತ್ರ ಆಗಿರಲಿ, ಯಾವುದೇ ಥರದ್ದು ನಾನಾ ರೀತಿಯಾಗಿ ಇಲ್ಲಿ ಪ್ರಶ್ನೆಗಳು ನೋಡ್ತಾರೆ ಜಗತ್ತಲ್ಲಿ. ಬಟ್ ಅದರಲ್ಲಿ ನಿಮ್ಗೆ ಗೊಂದಲ ಇರ್ತದೆ. ಇದು ಆಗುತ್ತಾ, ಇದೇ ಕಾಲೇ ಇದೆ ನಮ್ಗೆ. ನಾನು ಸುಮಾರು ದಿವಸ ಸುತ್ತಾಕೋಬೇಡಿ. ಬಂದು ಫಸ್ಟ್ ನಿಮ್ಮ ಸಮಸ್ಯೆ ಏನಿದೆ ಕಂಡಿಡ್ಕೊಳ್ಳಿ ತಾಯಿ ಹತ್ರ. ತಾಯಿ ಯಾವುದೇ ರೀತಿ ಸುಳ್ಳು ಹೇಳಲ್ಲ,
ಹಂಗೂ ನಿಮ್ಗೆ ಸುಳ್ಳು ಹೇಳ್ತಾ ಇದ್ದಾರೆ, ಎತ್ಕೊಂಡೋಗಿ ತಿರುಗಿಸ್ತಾ ಇದ್ದಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ, ಏನು ನಿಮ್ಮ ಮನಸ್ಸಲ್ಲಿ ನಾನು ಮೂಡ್ತು ಅಂದರೆ ತಾಯಿ ನೀವೇ ಪ್ರತ್ಯಕ್ಷ ಎತ್ಕೊಂಡು ನೋಡಿ ಆಮೇಲೆ ನೀವು ಕಷ್ಟ ಪರಿಹಾರ ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ನಾ ಹಾವೇರಿಯಿಂದ ಬಂದಿದ್ದೆ. ಹೌದಾ, ಬಹಳ ದೂರದಿಂದ ಬಂದಿದ್ದೀರಾ? ಹೌದು. ಇಲ್ಲಿ ಸನ್ನಿಧಾನ ಇದೆ ಅಂತ ಹೆಂಗ್ ಗೊತ್ತಾಯ್ತಮ್ಮ ನಿಮ್ಗೆ? ಯೂಟ್ಯೂಬ್ ನಲ್ಲಿ ನೋಡಿದ್ವಿ. ಯೂಟ್ಯೂಬ್ ನೋಡ್ಕೊಂಡು ಬಂದ್ವಿ. ಹೌದಾ, ಏನ್ ಸಮಸ್ಯೆ ಇತ್ತು? ಇವ್ರಿಗೆ ಹುಷಾರಿರ್ಲಿಲ್ಲ, ಆಸ್ಪತ್ರೆಗೆ ತೋರಿಸಿದ್ವಿ, ಆರಾಮಾಗ್ಲಿಲ್ಲ. ಇಲ್ಲಿ ಬಂದ್ರೆ ನಮಗೆ ಆರಾಮಾಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾವು ಇಲ್ಲಿ ಇದು ಎಷ್ಟನೇ ವಾರಮ್ಮ? ಎರಡನೇ ವಾರ. ಎರಡನೇ ವಾರನ? ಇದೇನೋ ಕಟ್ತಾ ಇದ್ದೀರಾ ನೀವು? ಅದ್ರ ಬಗ್ಗೆ ಇದು ಅಲ್ಲಿಗೆ ದೇವಸ್ಥಾನದೊಂದು ಕಳಸ ಕೊಟ್ಟಿದ್ದಾರೆ, ಅದು ಒಂದು ಪ್ರದಕ್ಷಿಣೆ ಹಾಕಿ ಇದು ಕಟ್ಟಿದ ಸಂಕಲ್ಪ ಮಾಡ್ಕೊಂಡು ಇಲ್ಲಿ ಕಟ್ಟಿದ್ರೆ ನಮ್ಗೆ ಮುಂದೆ ಒಳ್ಳೇದಾಗ್ತದೆ. ಹೌದಾ, ನಿಮ್ಗೇನ್ ಅನ್ಸುತ್ತೆ? ನಂಬಿಕೆ ಅಮ್ಮರ ಮೇಲೆ ನಂಬಿಕೆ ಇದೆ. ನಂಬಿಕೆ ಇದ್ದಿದ್ದಕ್ಕೆ ನಾವು ಇಲ್ಲಿವರೆಗೂ ಬಂದ್ವಿ. ಹೌದಾ, ಅಲ್ಲ ಇಲ್ಲಿ ಬಂದ್ಮೇಲೆ ಇವಾಗ ಬೆಟರ್ ಆಗಿದೆ. ಬೆಟರ್ ಆಗಿದೆ. ಫುಲ್ ನಡಿಲಿಕ್ಕೆ ಬರ್ತಿದ್ದಿಲ್ಲ, ಒಂದು 60% ನಡೀತಾ ಇದೆ. ಅಷ್ಟು ಇವಾಗ ಎಲ್ಲ ಓಕೆ. ಎರಡನೇ ವಾರದಲ್ಲಿ ಸ್ವಲ್ಪ ಆರಾಮ್ ಸಿಕ್ಕಿದೆ. ಇನ್ನು ಬರೋ ವಾರದಲ್ಲಿ ಕಂಪ್ಲೀಟ್ ಆಗಿ ನಂಬಿಕೆ ಅಲ್ಲ? ನಂಬಿಕೆ. ಥ್ಯಾಂಕ್ ಯು. ಹೇಳಿ, ಬರೋ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ? ನೀವು ಈ ದೇವರಲ್ಲಿ ನಂಬಿಕೆ ಇಟ್ಟು ಬನ್ನಿ, ನಿಮ್ಗೆಲ್ಲ ಆಗೋದೆಲ್ಲ ಒಳ್ಳೇದಾಗುತ್ತೆ. ಹೌದಾ?